ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತಂದರೆ, ನಿನ್ನೆ ತಾನೇ ರೋಸ್ ಡೇ ಇತ್ತು. ತುಂಬ ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊತೀನಿ. ವಿದೇಶಿ ಸಂಪ್ರದಾಯ ಆದರೂ ಸಹ ನಮ್ಮಲ್ಲೂ ಅದನ್ನು ತುಂಬ ಜನ ಫಾಲೋ ಮಾಡೋರು ಇದ್ದಾರೆ. ಈ ರೋಸ್ ಡೇ ಅಂತ ಬಂದಾಗೆಲ್ಲ ನನ್ನ ತಲೆಗೆ ಮೊದಲು ಬರೋ ಕತೆ ಈ ಕತೆ. ತುಂಬ ಸುಂದರವಾದ ಕತೆ ಅಂತಲೇ ಹೇಳ್ಬೋದು. ಒಂದು ಬಿಳಿ ಗುಲಾಬಿ ಇರುತ್ತೆ. ಆ ಬಿಳಿ ಗುಲಾಬಿ ತುಂಬ ಆಕರ್ಷಿತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಪಾರಿವಾಳ ಅದನ್ನು ತುಂಬ ಇಷ್ಟಪಡುತ್ತೆ. ನೀನು ತುಂಬ ಚೆನ್ನಾಗಿದೆಯಾ, ನನಗೇನೋ ಗೊತ್ತಿಲ್ಲ, ನನಗೆ ನಿನ್ನನ್ನು ಪ್ರೀತಿಸಬೇಕು ಅಂತ ಅನ್ನಿಸ್ತಾ ಇದೆ, ನೀನು ನನ್ನ ಪ್ರೀತಿಯನ್ನು ಒಪ್ಕೊಳ್ತೀಯಾ ಅಂತ ಕೇಳುತ್ತೆ. ಆಗ ಆ ಬಿಳಿ ಗುಲಾಬಿಗೆ ಬಹಳ ಅಹಂಕಾರ, ಜಂಬ. ಅದು ಹೇಳುತ್ತೆ, ನೀನು ನನ್ನನ್ನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ, ಹಾಗಾಗಿ ನೀನು ನನ್ನನ್ನು ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅದು ಹೇಳುತ್ತೆ. ಆದರೆ ಈ ಪಾರಿವಾಳಕ್ಕೆ ಆಸೆ, ಇಲ್ಲ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನಿಜವಾಗ್ಲೂ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಿರುತ್ತೆ. ಆಗ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ನೋಡು, ನಾನು ಬೆಳ್ಳಗಿದ್ದೀನಲ್ಲ, ನಾನು ಯಾವತ್ತು ಕೆಂಪು ಗುಲಾಬಿ ಆಗ್ತೀನಿ ಆವತ್ತಿನ ನಿನ್ನನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳುತ್ತೆ. ಹೌದಾ ಅಂತ ಹೇಳಿಬಿಟ್ಟು ಅದು ಯಾವ ರೀತಿ ಪ್ರೀತಿಯನ್ನು ನಿವೇದನೆ ಮಾಡ್ಬೋದು, ಎಲ್ಲ ರೀತಿ ನಿವೇದನೆ ಮಾಡುತ್ತೆ. ಕೊನೆಗೆ ಅದರ ಮುಳ್ಳಿಗೆ ಅದರ ರೆಕ್ಕೆ ಸಿಕ್ಕಾಕ್ಕೊಂಡು ಹಾರಲಿಕ್ಕೆ ಹೋಗುತ್ತೆ. ಅದು ಹಾರಲಿಕ್ಕೆ ಆಗೋದಿಲ್ಲ, ಏಕೆಂದರೆ ನಮ್ಮೆಲ್ರಿಗೂ ಗೊತ್ತು, ಮುಳ್ಳು ಸಿಕ್ಕಾಕೊಂಡಾಗ ಅದು ಗಾಯ ಆಗುತ್ತೆ. ಆದರೆ ಅದು ಹಾರಲಿಕ್ಕೆ ಪ್ರಯತ್ನ ಪಟ್ಟಾಗ ಅದರ ದೇಹದ ಒಂದೊಂದು ರಕ್ತನೂ ಸಹ ಗುಲಾಬಿ ಮೇಲೆ ಬೀಳ್ತಾ ಇರುತ್ತೆ. ಅದು ಮೇಲಿಂದ ಆ ಗುಲಾಬಿಯನ್ನು ನೋಡಿ ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಅಂದರೆ ಅದು ಹೋಗಬೇಕು, ರಕ್ತ ಸೋರ್ತಾ ಇದೆ, ಅದನ್ನು ಅದು ರಕ್ಷಿಸ್ಕೋಬೇಕು ಅನ್ನೋದನ್ನು ಮರೆತು ಕೆಂಪು ಗುಲಾಬಿ ಆಗ್ತಿದೆ ಅಲ್ವಾ, ಹಾಗಿದ್ರೆ ಕೆಂಪು ಗುಲಾಬಿ ಆದರೆ ಇದು ನನ್ನನ್ನು ಪ್ರೀತಿಸುತ್ತೆ ಅಲ್ವಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ದೇಹದಲ್ಲಿರುವ ಎಲ್ಲ ರಕ್ತವನ್ನು ಆ ಗುಲಾಬಿಗೆ ಅಭಿಷೇಕದ ರೀತಿಯಲ್ಲಿ ಅಭಿಷೇಕ ಮಾಡಿಬಿಡುತ್ತೆ. ಅದು ಕೊನೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಸುನೀಗುತ್ತೆ, ಅಂದರೆ ಸತ್ತು ಹೋಗುತ್ತೆ. ಆಗ ಆ ಗುಲಾಬಿ ಹೇಳುತ್ತೆ, ನಾನು ಕೆಂಪಗಾದೆ, ನಿನ್ನನ್ನು ಪ್ರೀತಿಸ್ಲಾ ಅಂತ ಅದು ಕೇಳುತ್ತೆ. ಅಷ್ಟೊತ್ತಿಗಾಗಲೇ ಕಾಲ ಮೀರಿ ಹೋಗಿರುತ್ತೆ. ಅಂದರೆ ನಾನು ಯಾಕೆ ಈ ಕಥೆಯನ್ನು ಹೇಳಿದೆ ಅಂದರೆ, ನಮ್ಮಲ್ಲಿ ಎಷ್ಟೋ ಜನ ತಮ್ಮ ಪ್ರೀತಿಯನ್ನು ಒಪ್ಕೊಳ್ಳಿ ಅಥವಾ ನಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಜೀವನದ ಸರ್ವಸ್ವವನ್ನು ಧಾರೆ ಎರೆದ್ಬಿಟ್ಟಿರ್ತಾರೆ. ಆದರೆ ನೀವು ಧಾರೆ ಎರಿತಾ ಇರೋದು ನಿಜಕ್ಕೂ ಸಹ ಸರಿಯಾದ ವ್ಯಕ್ತಿಗ ಅಂತ ಒಂದು ಸಲ ಪರೀಕ್ಷಿಸ್ಕೊಳ್ಳಿ. ಯಾಕೆ ಅಂದರೆ ಪ್ರೀತಿ ಹೌದು ತುಂಬ ಪವಿತ್ರವಾಗಿರೋದು, ಆದರೆ ಆ ಪ್ರೀತಿ ಆ ಕಡೆಯಿಂದಲೂ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ, ಇಲ್ಲ ಅಂದರೆ ಅದಕ್ಕೆ ಬೆಲೆ ಇರೋದೇ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪಾರಿವಾಳದ ಪ್ರೀತಿ ಸಿಕ್ಕೋದು ಕಷ್ಟ, ಗುಲಾಬಿಯ ಕೊನೆಗೆ ಒಪ್ಕೊಳ್ಳೋ ಪ್ರೀತಿನೂ ಸಿಗೋದು ಕಷ್ಟ ಅಂತ ಅನಿಸುತ್ತೆ. ಆದರೆ ನಿಮ್ಮ ಪ್ರೀತಿ ಪಾತ್ರರು ನಿಜಕ್ಕೂ ಸಹ ಪ್ರೀತಿಸ್ತಾರ ಅಂತ ನೋಡಿ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಂದರೆ ಏನು ಅಂದರೆ, ನನ್ನ ಪ್ರಕಾರ ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಅವರು ಖುಷಿಯಾಗಿರಬೇಕು ಅನ್ನೋದು ನಿಜವಾದ ಪ್ರೀತಿ ಅಲ್ವಾ? ಯೋಚನೆ ಮಾಡಿ. ಥ್ಯಾಂಕ್ ಯು.